ಸಿನಿಮಾದಲ್ಲಿ 2 ಸ್ಟೆಪ್ ಅಷ್ಟೇ ನನಗೆ ತುಂಬ ಕಷ್ಟ ಅನಿಸಿದ್ದು ಸರ್. ಆ್ಯಸ್ ಎ ಯಂಗ್ಸ್ಟರು ನಾನು ಒಬ್ಬ ಹೊಸಬ ಒಳಗೆ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು, ಒಳ್ಳೆ ಸ್ಕ್ರಿಪ್ಟು, ಬೌಂಡೆಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು. ಪ್ರತಿಯೊಂದು ಮಾತು ಚೆನ್ನಾಗಿರಬೇಕು, ಪ್ರತಿಯೊಂದು ಸೀನ್ ಚೆನ್ನಾಗಿರಬೇಕು, ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು. ಎರಡನೇದು ಬಂದು ಇದು ವೆರಿ ಇಂಪಾರ್ಟೆಂಟು, ಜನಗಳನ್ನ ಸಿನಿಮಾ ಕರ್ಕೊಂಬರೋದು. ಈ 2 ಸ್ಟೆಪ್ ಬಿಟ್ಟು ಇನ್ನು ಮಿಡಲಲ್ಲಿ ಬರುತ್ತಲ್ಲ ಸ್ಟೆಪ್ಸ್ಗಳು, ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು. ಆದರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡೆ. ಏನಂದರೆ ನನ್ನ ಸಿನಿಮಾ 5 ಜನ ನೋಡಲಿ ಅಥವಾ ನಮಗೆ ಗೊತ್ತಿರೋ 500 ಜನ ನೋಡಲಿ, ಅವ್ರಿಗೆ ಅದು ಇಷ್ಟ ಆಗಲೇಬೇಕು. ಚೆನ್ನಾಗಿಲ್ಲ ನಾವು 500 ಜನಕ್ಕೆ ಇಷ್ಟ ಆಗಲ್ಲ ಅಂದರೆ 501ನೇ ವ್ಯಕ್ತಿ ಗೊತ್ತಿಲ್ಲದೆ ಇರೋಂಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ತೆಗಿಬೇಕಂತಲೇ ವರ್ಕ್ ಮಾಡಿದ್ವಿ. ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾಯಿಂದ. ನನಗೆ ಮೆಂಟಲಿ ತುಂಬ ಜನ ನನ್ನ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ, ಇಷ್ಟು ಜನ ನೋಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಸೊ ಸಿನಿಮಾ ಒಂದು 20ರಿಂದ 22 ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತು ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ, ಏನು ಸೇಲ್ ಆಗಿದೆ ಅನ್ನೋದ್ರ ಪ್ರಕಾರ 20ರಿಂದ 25 ಸಾವಿರ ಜನ ನೋಡಿರ್ಬೋದು. ಅಷ್ಟು ಜನದಲ್ಲಿ ನನಗೆ 10 ಔಟ್ ಆಫ್ 9 ಮೆಂಬರ್ಸ್ ತುಂಬ ಖುಷಿಯಾಗಿ ಆಚೆ ಬಂದಿದ್ದಾರೆ, ಸಿನಿಮಾನ ಎಂಜಾಯ್ ಮಾಡಿದ್ರು. ಅದು ಮೊದಲನೇ ಖುಷಿ ಅಂತ ವಿಷಯ. ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಾನು ಪ್ರೆಸ್ಸು ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನನಗೆ ಹೇಳಲೇಬೇಕಿತ್ತು. ಎಲ್ರಿಗೂ ಒಂಥರ, ನಾವು ಹೊಸ ಹುಡುಗರಲ್ವಾ, ಮನೇಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದು ಇದು ನೋಡಿಕೊಂಡು ಏನೋ ಅಂದ್ಕೊಂಬಿಟ್ಟಿರ್ತೀವಿ, ಏನೋ ಸಿಗಾಕ್ಸ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು, ನೆಕ್ಸ್ಟ್ ಲೆವೆಲ್ದು ಪ್ರತಿಯೊಂದು ರೀತಿಯಲ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಒಂದೊಂದು ರೈಟಿಂಗ್ನು ನಾನು ಓದಿದ್ದೀನಿ ಎಲ್ಲವುದು. ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಒಂದಷ್ಟು ಈಗೇನೋ ಯೋಚನೆ ಮಾಡೋದು ತುಂಬ ಈಸಿ, ಅದನ್ನು ರೈಟಿಂಗಲ್ಲಿ ತೊಗೊಂಬರೋದು ಕಷ್ಟ ಇದೆ. ಸಿನಿಮಾ ಬಂದು ನೋಡಿದ್ರ, ಫಸ್ಟು ನೋಡಿರೋದನ್ನ ಪೇಜ್ ಗಟ್ಟಲೆ ಬರೆದ್ರ, ಅದಕ್ಕೂ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀರಾ ನೀವು, ಆ ಟ್ಯಾಗ್ ಲೈನ್ಗಳನ್ನ ಎಲ್ಲವುದು ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕೊಟ್ರ, ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯಿತು ನಮಗೆ. ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಆ್ಯಂಡ್ ಮೀಡಿಯಾ. ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು, ಅದಕ್ಕೋಸ್ಕರ ಹೇಳಿ ಬಂದಿದ್ದು. ಆ್ಯಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳು ಹೆಲ್ಪ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು ವಿನಯ್ ರಾಜ್ಕುಮಾರ್ ಅವರು, ದೆನ್ ಮುರಳಿ ಸರು ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅಶ್ವಿನಿ ಮೇಡಮ್ಮು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು, ಆ್ಯಂಡ್ ಧ್ರುವ ಸರು ಸಿನಿಮಾ ವಿಶ್ ಮಾಡಿದ್ರು. ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ. ಪವನ್ ಒಡೆಯರ್ ಸರ್ ಬಗ್ಗೆ ಒಂದು 2 ಮಾತು ಹೇಳಬೇಕು ನಾನು. ಏನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು, KGF ಎಲ್ಲ ಬಂದು, ತುಂಬ ಇಷ್ಟ ನನಗೆ ಸಿನಿಮಾ KGF ಎಲ್ಲ. ಸೊ ಅಲ್ಲಿ ಪ್ರಶಾಂತ್ ಸರು ಒಂದು ಮಾತು ಹೇಳ್ತಾರೆ ಒಂದು ಕಡೆ ಕೂತಾಗ. ಪ್ರಶಾಂತ್ ಸರು ಯಶ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ ಅವರು ನೋಡಿದ್ದಂಥ ಸಿನಿಮಾ ಬಂದು ಗೂಗ್ಲಿಯಲ್ಲಿ ಅವ್ರದ್ದು ಆ್ಯಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ. ಸೊ KGFದು ಬೇಸು ಬಂದು ಪವನ್ ಸರು. ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ದರಿಂದ ಅದನ್ನು ನಮ್ಮ ಪ್ರಶಾಂತ್ ನೀಲ್ ಸರ್ ನೋಡಿ ದೆನ್ KGF ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ. ಸೊ ಅದೆಲ್ಲ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಕುಣಿಗಲ್ಲವರು ಮತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂಥ ಕತೆ ಅದು ಬಂದು ಗೂಗ್ಲಿ. ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು, ತುಂಬ ಚೆನ್ನಾಗಿದೆ. ಅದರಲ್ಲಿರೋ ಎಲ್ಲ ಸಾಂಗ್ಸ್ಗಳು ನಂಗೆ ತುಂಬ ಇಷ್ಟ. ಸರ್ ಥ್ಯಾಂಕ್ ಯು ಸೋ ಮಚ್, ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಇದೆ. ನಾನು ಸರ್ಗೆ ಹೇಳ್ತಾ ಇದ್ದೆ, ನಮ್ಮ ಮನು ಅವ್ರಿಗೆ, ಡೈರೆಕ್ಟರು, ರೈಟರು, ಆ ಥರದವ್ರು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ನಮಗೆ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ತುಂಬ ಖುಷಿ ಇದೆ ಸರ್ ನೀವು ಬಂದಿದ್ದು. ಆ್ಯಂಡ್ ದೆನ್ ನನ್ನ ಸಿನಿಮಾ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಗೋಳುಕೊಂಡಿದ್ದೀನಿ ಅವ್ರನ್ನ. ಏನಂತ ಹೇಳಿದ್ರೆ, ಈ ಶೂಟ್ ಮಾಡಿದ್ರೆ ನಾಳೆಗೆ ಮತ್ತೆ ರೀಶೂಟ್ ಮಾಡು ಅಂತ ಕ್ಯಾಮ್ರಾಮನ್ಗೆ ಹೇಳೋದಾಗಲಿ, ಮತ್ತು ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗಲಿ ಅವ್ರಿಗೆ ಮಾಡಿದ್ವಿ. ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದೊಂದು ಸಾಂಗ್ನ 4 ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ. ಎಡಿಟರ್ 4-5 ವರ್ಷ ಎಡಿಟ್ ಮಾಡಿದ್ರು. ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ. ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದರೆ ನಾನು ಇದೊಂದು ಹೇಳಬೇಕು. ಸಿನಿಮಾದಲ್ಲಿ 2 ಸ್ಟೆಪ್ ಅಷ್ಟೇ ನನಗೆ ತುಂಬ ಕಷ್ಟ ಅನಿಸಿದ್ದು ಸರ್. ಆ್ಯಸ್ ಎ ಯಂಗ್ಸ್ಟರು ನಾನು ಒಬ್ಬ ಹೊಸಬ ಒಳಗೆ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು, ಒಳ್ಳೆ ಸ್ಕ್ರಿಪ್ಟು, ಬೌಂಡೆಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು. ಪ್ರತಿಯೊಂದು ಮಾತು ಚೆನ್ನಾಗಿರಬೇಕು, ಪ್ರತಿಯೊಂದು ಸೀನ್ ಚೆನ್ನಾಗಿರಬೇಕು, ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು. ಎರಡನೇದು ಬಂದು ಇದು ವೆರಿ ಇಂಪಾರ್ಟೆಂಟು, ಜನಗಳನ್ನ ಸಿನಿಮಾ ಕರ್ಕೊಂಬರೋದು. ಈ 2 ಸ್ಟೆಪ್ ಬಿಟ್ಟು ಇನ್ನು ಮಿಡಲಲ್ಲಿ ಬರುತ್ತಲ್ಲ ಸ್ಟೆಪ್ಸ್ಗಳು, ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು. ಆದರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡೆ. ಏನಂದರೆ, ನನ್ನ ಸಿನಿಮಾ 5 ಜನ ನೋಡಲಿ ಅಥವಾ ನಮಗೆ ಗೊತ್ತಿರೋ 500 ಜನ ನೋಡಲಿ, ಅವ್ರಿಗೆ ಅದು ಇಷ್ಟ ಆಗಲೇಬೇಕು. ಚೆನ್ನಾಗಿಲ್ಲ ನಾವು 500 ಜನಕ್ಕೆ ಇಷ್ಟ ಆಗಲ್ಲ ಅಂದರೆ 501ನೇ ವ್ಯಕ್ತಿ ಗೊತ್ತಿಲ್ಲದೆ ಇರೋಂಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ತೆಗಿಬೇಕಂತಲೇ ವರ್ಕ್ ಮಾಡಿದ್ವಿ. ಮೊನ್ನೆ ಯಾರೋ ಒಬ್ಬರು ನಮ್ಮ ಸರ್ ಸಿಕ್ತಾಗ ಹೇಳಿದ್ರು, ನೀವು ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡಲಿಲ್ಲ ರೈಟಿಂಗಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು. ಸರ್ ಇಲ್ಲ, ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರಬೇಕು. ಸಿನಿಮಾ ನೋಡಿ ಟೇಬಲಲ್ಲಿ ನನಗೆ ಇಷ್ಟ ಆದರೆ ಅದನ್ನು ತೊಗೊಂಡು ನಾನು ಥಿಯೇಟ್ರಿಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ. ಬಟ್ ಅವ್ರೊಂದು ಮಾತು ಹೇಳಿದ್ರು, ಇದು ಕೇಳಿಸ್ಕೊಡಿ, ಸಿನಿಮಾ ನಾವು ಹೆಂಗೆ ಪ್ರಮೋಷನ್ ಮಾಡಬೇಕಂದ್ರೆ, ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಓಮ್ ಅಂತ ಬರಿತೀವಲ್ಲ, ಆ ಓಮ್ ಕೂಡ ಪ್ರಮೋಷನ್ ಆಗಬೇಕಂತೆ. ಸೊ ನನಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗಲಿಲ್ಲ ಅನಿಸುತ್ತೆ. ಬಟ್ ಇನ್ನು ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವೇನು ಟ್ರೈಲರಿಂದ ಮಾಡಿದ್ವಿ, ಒಳ್ಳೆ ಪ್ರಮೋಷನ್ಗೆ ದೊಡ್ಡ ಸಾಥ್ನ ನೀವೆಲ್ಲರೂ ಕೊಟ್ರ. ಪ್ರತಿಯೊಬ್ಬರು ಡಿಜಿಟಲ್ಲು, ಪ್ರಿಂಟು, ಆ್ಯಂಡ್ ದೆನ್ ಒಂದಷ್ಟು
ಪಾಪರಾಜಿ ಕಂಟೆಂಟ್ ಮಾಡಿದವರಾಗಲಿ ಪ್ರತಿಯೊಬ್ಬರು, ಆ್ಯಂಡ್ ಪ್ರಮೋಷನಲ್ಲಿ ನಮ್ಮ ಪಿ ಆರ್ ಒ ಸರ್ರು, ನಾಗೇಂದ್ರ ಸರ್ರು, ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು. ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸ್ ಮನು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮಗೆ ಹೆಲ್ಪ್ ಮಾಡಿದ್ರ, ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು, ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ, ಆ್ಯಂಡ್ ಮಂಜು ಆ್ಯಂಡ್ ಬಿಕ್ಕಿ ಅವರು ಹೆಲ್ಪ್ ಮಾಡಿದ್ರು. ಮತ್ತು ಮೇಯ್ನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು. ಇವತ್ತೇನು 25 ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮೇಯ್ನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು. ಅವರು ಪ್ರತಿಯೊಂದು ಥಿಯೇಟ್ರ್ ಹತ್ರ, ಅಕ್ಕಪಕ್ಕ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದು ಸಿನಿಮಾ ಕಾಲೇಜ್ ಅವ್ರು ನೋಡುವಂಥದ್ದು, ಕಾಮಿಡಿ ಇದೆ, ಬನ್ನಿ ನಮ್ಮ ಸಿನಿಮಾ ನೋಡಿ 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 ಅಂತ ಹೇಳಿ 25 ದಿನ ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲೋದಕ್ಕೆ ಮೇಯ್ನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು. ಅದು ನನಗೆ ಹೆಮ್ಮೆ ಇದೆ. ಅವರೆಲ್ಲ ನಮ್ಮ 3 ಹುಡುಗರೇ ಸರ್, ತುಂಬ ಹೆಲ್ಪ್ ಮಾಡಿದ್ರು ನನಗೆ. ನಾನು ಯಾವತ್ತೂ ನೆನೆಸ್ಕೊತೀನಿ ಅದನ್ನು. ಮತ್ತು ನಮ್ಮ ಅಕ್ಕ ಬಂದಿದ್ದಾರೆ, ಆ್ಯಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಮಕ್ಕಳನ್ನ ಸಿನಿಮಾಗೆ ಅಷ್ಟು ಈಸಿಲಿ ಬಿಟ್ಟಿದ್ದೀರಾ. ಸೊ ಆ್ಯಂಡ್ ದೆನ್ ಎಲ್ರಿಗೂ, ಇಡೀ ಟೀಮ್ಗೆ, ಪ್ರತಿಯೊಬ್ಬರಿಗೂ ನಾನು ಯಾರನ್ನಾರು ಮಿಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಚಂದು ಅವರೇ, ನೀವು ಒಂದಷ್ಟು ಹೆಲ್ಪ್ ಮಾಡಿದ್ರ, ಪೂರ್ಣಿಮಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ. ನಾನು ಮೊದಲನೇ ದಿನ ಹೆಂಗೆಂಗೋ ಮಾತಾಡಿದೆ ಪ್ರೆಸ್ಸಲ್ಲಿ, ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ. ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.